ವಿಮೋಚನಕಾಂಡ ಅಧ್ಯಾಯ 12. ಅರ್ಧರಾತ್ರಿಯಲ್ಲಿ ಯೆಹೋವನು ಸಿಂಹಾಸನದಲ್ಲಿರುವ ಫರೋಹನ ಚೊಚ್ಚಲು ಮಗನು ಮೊದಲುಗೊಂಡು ಸೆರೆಯಲ್ಲಿದ್ದ ಬಂದಿವಾನನ ಚೊಚ್ಚಲು ಮಗನವರೆಗೂ ಐಗುಪ್ತ ದೇಶದಲ್ಲಿದ್ದ ಎಲ್ಲ ಚೊಚ್ಚಲು ಮಕ್ಕಳನ್ನು, ಪಶುಗಳ ಚೊಚ್ಚಲು ಮರಿಗಳನ್ನು ಸಂಹಾರ ಮಾಡಿದನು. ಆ ರಾತ್ರಿಯಲ್ಲಿ ಫರೋಹನು, ಅವನ ಪರಿವಾರದವರು, ಐಗುಪ್ತರೆಲ್ಲರೂ ಎದ್ದು ನೋಡಲಾಗಿ ಶವವಿಲ್ಲದ ಮನೆ ಒಂದೂ ಇರಲಿಲ್ಲವಾದ್ದರಿಂದ ಐಗುಪ್ತ ದೇಶದಲ್ಲಿ ದೊಡ್ಡ ಗೋಳಾಟ ಉಂಟಾಯಿತು. ಫರೋಹನು ಆ ರಾತ್ರಿಯಲ್ಲೇ ಮೋಶೆ ಆರೋನರನ್ನು ಕರೆಸಿ, ನೀವು ಇಸ್ರಾಯೇಲ್ಯರೆಲ್ಲರೂ ನನ್ನ ಜನರ ಮಧ್ಯದಿಂದ ಹೊರಟು ಹೋಗಿರಿ. ನೀವು ಕೇಳಿಕೊಂಡ ಮೇರೆಗೆ ಯೆಹೋವನನ್ನು ಆರಾಧಿಸಿರಿ. ನೀವು ಕೇಳಿಕೊಂಡಂತೆ ನಿಮ್ಮ ಕುರಿದನಗಳನ್ನು ತೆಗೆದುಕೊಂಡು ಹೋಗಬಹುದು. ಅದಲ್ಲದೆ ನನ್ನ ಹಿತಕ್ಕಾಗಿಯೂ ಪ್ರಾರ್ಥಿಸಿರಿ ಅಂದನು. ಐಗುಪ್ತರು, ನಾವೆಲ್ಲರೂ ಸಾಯುತ್ತೇವಲ್ಲ ಅಂದುಕೊಂಡು ಇಸ್ರಾಯೇಲ್ಯರನ್ನು ತಮ್ಮ ದೇಶದಿಂದ ತ್ವರೆಯಾಗಿ ಕಳಿಸಿಬಿಡುವುದಕ್ಕೆ ಅಪೇಕ್ಷೆಪಟ್ಟು ಅವರನ್ನು ಬಲಾತ್ಕರಿಸಿದರು. ಆದದರಿಂದ ಆ ಜನರು ತಮ್ಮ ಹಿಟ್ಟಿಗೆ ಹುಳಿ ಹಾಕುವುದಕ್ಕಿಂತ ಮೊದಲೇ ನಾದುವ ಕೊಣವಿಗೆಗಳಲ್ಲಿ ಇದ್ದ ಕಣಕದ ಮುದ್ದೆಯನ್ನು ಗಂಟು ಕಟ್ಟಿ ಹೆಗಲಿನ ಮೇಲೆ ಹಾಕಿಕೊಂಡು ಹೊರಟು ಹೋದರು. ಇಸ್ರಾಯೇಲ್ಯರು ಮೋಶೆಯ ಮಾತಿನ ಮೇರೆಗೆ ಐಗುಪ್ತರಿಂದ ಬೆಳ್ಳಿ ಬಂಗಾರದ ಒಡವೆಗಳನ್ನು, ಬಟ್ಟೆಗಳನ್ನು ಕೇಳಿಕೊಂಡರು. ಯೆಹೋವನು ಅವರ ಮೇಲೆ ಐಗುಪ್ತರಲ್ಲಿ ದಯೆಯನ್ನು ಹುಟ್ಟಿಸಿದ್ದರಿಂದ ಅವರು ಕೇಳಿಕೊಂಡದ್ದನ್ನು ಕೊಟ್ಟರು. ಹೀಗೆ ಇಸ್ರಾಯೇಲ್ಯರು ಐಗುಪ್ತರ ಸೊತ್ತನ್ನು ಸುಲುಕೊಂಡರು. ಇಸ್ರಾಯೇಲ್ಯರು ರಮ್ಸೇಸ್ ಪಟ್ಟಣದಿಂದ ಹೊರಟು ಸುಕ್ಕೋತಿಗೆ ಬಂದರು. ಹೆಂಗಸರು ಮಕ್ಕಳು ಅಲ್ಲದೆ ಅವರ ಕಾಲ್ಬಲವೇ ಸುಮಾರು 6 ಲಕ್ಷ ಗಂಡಸರು. ಅವರೊಂದಿಗೆ ಬಹುಮಂದಿ ಅನ್ಯರು ಹೊರಟು ಹೋದರು. ಕುರಿ, ದನ ಮೊದಲಾದ ಪಶುಗಳು ಬಹಳವಾಗಿದ್ದವು. ಅವರು ಐಗುಪ್ತ ದೇಶದಿಂದ ತಂದ ಕಣಕದ ಮುದ್ದೆಯಿಂದ ಹುಳಿಯಿಲ್ಲದ ರೊಟ್ಟಿಗಳನ್ನು ಮಾಡಿ ಸುಟ್ಟರು. ಅವರು ಐಗುಪ್ತ ದೇಶದಿಂದ ಹೊರಡಿಸಲ್ಪಟ್ಟು ಸ್ವಲ್ಪವಾದರೂ ಸಮಯ ಸಿಕ್ಕದೆ ಹೋದುದರಿಂದ ಕಣಕದಲ್ಲಿ ಹುಳಿಯನ್ನು ಕಲಸಿದ್ದಿಲ್ಲ ಮತ್ತು ಬೇರೆ ಯಾವ ಆಹಾರವನ್ನು ಸಿದ್ಧಪಡಿಸಿಕೊಂಡಿರಲಿಲ್ಲ. ಇಸ್ರಾಯೇಲ್ಯರು ಐಗುಪ್ತ ದೇಶದಲ್ಲಿ ವಾಸವಾಗಿದ್ದು 430 ವರ್ಷ. 430 ವರ್ಷಗಳು ಕಳೆದ ನಂತರ ಅದೇ ದಿವಸದಲ್ಲಿ ಯೆಹೋವನ ಸೈನ್ಯಗಳೆಲ್ಲ ಐಗುಪ್ತ ದೇಶವನ್ನು ಬಿಟ್ಟು ಹೊರಟು ಹೋದವು. ಯೆಹೋವನು ಆ ರಾತ್ರಿಯಲ್ಲಿಯೇ ಅವರನ್ನು ಐಗುಪ್ತ ದೇಶದಿಂದ ಹೊರಗೆ ಬರಮಾಡಿದ್ದರಿಂದ ಅವರು ಈ ರಾತ್ರಿಯಲ್ಲಿ ಆತನ ಘನಕ್ಕಾಗಿ ಜಾಗರಣೆಯನ್ನು ಮಾಡಬೇಕು. ಇಸ್ರಾಯೇಲ್ಯರೆಲ್ಲರೂ ತಲತಲಾಂತರಕ್ಕೂ ಯೆಹೋವನಿಗೆ ಈ ಜಾಗರಣೆಯನ್ನು ಮಾಡಬೇಕು. ಯೆಹೋವನು ಮೋಶೆ ಆರೋನರಿಗೆ ಹೇಳಿದ್ದೇನೆಂದರೆ, ಪಸ್ಕವನ್ನು ಆಚರಿಸಬೇಕಾದ ಕ್ರಮ ಹೇಗೆಂದರೆ, ಅನ್ಯನೊಬ್ಬನೂ ಅದರಲ್ಲಿ ಭೋಜನ ಮಾಡಬಾರದು. ಆದರೂ ನೀವು ಕ್ರಯಕ್ಕೆ ತೆಗೆದುಕೊಂಡ ದಾಸನು ಸುನ್ನತಿ ಮಾಡಿಸಿಕೊಂಡವನಾದರೆ ಮಾಡಬಹುದು. ಪರವಾಸಿಯೂ ಕೂಲಿಯವನು ಮಾಡಕೂಡದು. ಒಂದೇ ಮನೆಯಲ್ಲಿ ಅದನ್ನು ಊಟ ಮಾಡಬೇಕು. ಅದರಲ್ಲಿ ಸ್ವಲ್ಪವನ್ನಾದರೂ ಮನೆಯಿಂದ ಹೊರಗೆ ತೆಗೆದುಕೊಂಡು ಹೋಗಕೂಡದು. ಆ ಪಶುವಿನ ಒಂದು ಎಲುಬನ್ನಾದರೂ ಮುರಿಯಕೂಡದು. ಇಸ್ರಾಯೇಲ್ಯರೆಲ್ಲರೂ ಈ ಹಬ್ಬವನ್ನು ಆಚರಿಸಬೇಕು. ನಿಮ್ಮ ಬಳಿಯಲ್ಲಿ ವಾಸವಾಗಿರುವ ಪರದೇಶದವನು ಯೆಹೋವನಿಗೆ ಈ ಪಸ್ಕ ಹಬ್ಬವನ್ನು ಆಚರಿಸಬೇಕೆಂದು ಅಪೇಕ್ಷಿಸಿದರೆ ಅವನು, ಅವನಿಗೆ ಸೇರಿರುವ ಗಂಡಸರೆಲ್ಲರೂ ಸುನ್ನತಿ ಮಾಡಿಸಿಕೊಳ್ಳಬೇಕು. ತರುವಾಯ ಅವನು ಹತ್ತಿರ ಬಂದು ಈ ಹಬ್ಬವನ್ನು ಆಚರಿಸಬಹುದು. ಅಂಥವನು ಸ್ವದೇಶದವನಂತೆಯೇ ಇರುವನು. ಆದರೆ ಸುನ್ನತಿ ಮಾಡಿಸಿಕೊಳ್ಳದವನು ಆ ಭೋಜನವನ್ನು ಮಾಡಲೇ ಕೂಡದು. ಸ್ವದೇಶದವನಿಗೂ ನಿಮ್ಮಲ್ಲಿ ವಾಸವಾಗಿರುವ ಪರದೇಶದವನಿಗೂ ಒಂದೇ ವಿಧಿ ಇರಬೇಕು ಅಂದನು. ಯೆಹೋವನು ಮೋಶೆ ಆರೋನರಿಗೆ ಆಜ್ಞಾಪಿಸಿದ ಮೇರೆಗೆ ಇಸ್ರಾಯೇಲ್ಯರೆಲ್ಲರೂ ಮಾಡಿದರು. ಆ ದಿನದಲ್ಲಿ ಯೆಹೋವನು ಇಸ್ರಾಯೇಲ್ಯರನ್ನು ಸೈನ್ಯವಾಗಿ ಐಗುಪ್ತ ದೇಶದಿಂದ ಹೊರಗೆ ಬರಮಾಡಿದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರಿಗೆ ಸ್ವಾಗತ ಬಯಸುತ್ತೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಅಧ್ಯಯನ ಒಟ್ಟಾಗಿ ನಾವು ಮಾಡುವ ಮತ್ತು ದೇವರನ್ನು ಘನಪಡಿಸುವ, ದೇವರ ವಾಕ್ಯದಿಂದ ಕಲಿತುಕೊಳ್ಳುವ, ದೇವರನ್ನು ತಿಳಿದುಕೊಳ್ಳುವ, ಇನ್ನಷ್ಟು ಹೆಚ್ಚು ದೇವರನ್ನು ನಂಬುವ ಮತ್ತು ದೇವರನ್ನು ಆರಾಧಿಸುವ. ಹೌದು, ಇವತ್ತಿನ ಅಧ್ಯಯನ
ವಿಮೋಚನಕಾಂಡ 12ನೇ ಅಧ್ಯಾಯದ 2ನೇ ಭಾಗ. ವಿಮೋಚನಕಾಂಡ ಮೊದಲನೇ ಭಾಗ 12ನೇ ಅಧ್ಯಾಯದ ಮೊದಲನೇ ಭಾಗ 12ನೇ ಅಧ್ಯಾಯ 1ರಿಂದ 28 ವಚನಗಳು ಮತ್ತು 29ನೇ ವಚನ 12ನೇ ಅಧ್ಯಾಯ 29ನೇ ವಚನದಿಂದ 51 ವಚನಗಳು 2ನೇ ಭಾಗವಾಗಿ ನಮ್ಮ ಅಧ್ಯಯನಕ್ಕಾಗಿ ವಿಂಗಡಿಸಿ ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಮೊದಲನೇ ಭಾಗದಲ್ಲಿ ವಿಮೋಚನಕಾಂಡ 12 1ರಿಂದ 28ರಲ್ಲಿ ಇದ್ದಂಥ ವಾಕ್ಯ ಭಾಗ ನಾವು ನೆನಪಿಗೆ ತಂದುಕೊಳ್ಳೋಣ. ದೇವರು ಒಂದು ಪಸ್ಕ ಹಬ್ಬವನ್ನು ಆಚರಿಸಬೇಕು. ಒಂದೊಂದು ಕುಟುಂಬದವರು ಇನ್ವಾಲ್ವ್ ಆಗಬೇಕು, ಒಳಪಡಬೇಕು. ಯಾವ ಕುಟುಂಬದವರು ಬಿಡಬಾರ್ದು. ಅಂದರೆ ಇಟ್ ವಾಸ್ ಎ ಫ್ಯಾಮಿಲಿ ಕೈಂಡ್ ಆಫ್ ಇನ್ವಾಲ್ವ್ಮೆಂಟ್. ಒಂದು ಕುಟುಂಬ ಸಮೇತವಾಗಿ ಆರಾಧನೆ. ಕುಟುಂಬಕ್ಕೆ ಕುಟುಂಬದ ವಿಷಯದಲ್ಲಿ ದೇವರಿಗೆ ಒಂದು ಸಂಕಲ್ಪ ಇತ್ತು ಎಂಬುದನ್ನು ನಾವು ನೂರಾರು ವರ್ಷಗಳ ಹಿಂದೆ, ಕೆಲವು ಸಾವಿರ ವರ್ಷಗಳ ಹಿಂದೆ, ಕ್ರಿಸ್ತಪೂರ್ವನೇ ಇದನ್ನು ನಾವು ನೋಡ್ತೇವೆ. ಇಸ್ರಾಯೇಲರು, ದೇವಜನರು ಕುಟುಂಬವಾಗಿ ತನ್ನ ನಾಮ ಸ್ಮರಣೆಯನ್ನು ಮಾಡಬೇಕು. ತಲತಲಾಂತರವು ಯುಗಾಂತರವು ಇದನ್ನು ಸ್ಮರಿಸಬೇಕು ಎಂಬಂಥದ್ದು ದೇವರ ಚಿತ್ತವಾಗಿತ್ತು. ಒಂದೊಂದು ಕುಟುಂಬದವರು ತಿಂಗಳಿನ 10ನೇ ದಿನದಲ್ಲಿ ಇದನ್ನು ಆಚರಿಸಬೇಕು. ಮತ್ತು ಒಂದು ವೇಳೆ ಚಿಕ್ಕ ಕುಟುಂಬವಾಗಿದ್ದರೆ ಪಕ್ಕದ ಮನೆಯವ್ರನ್ನ ಕರೆಸಿಬಿಟ್ಟು ಜಾಯಿಂಟಾಗಿ ಒಟ್ಟಾಗಿ ಒಂದು ವರ್ಷದ ಗಂಡು ಕುರಿಮರಿಯನ್ನಾಗಲಿ ಮೇಕೆಯನ್ನಾಗಲಿ ತಂದು ಅದನ್ನು ಆಚರಿಸಬೇಕು. ತಿಂಗಳಿನ 10ನೇ ದಿನ ಅದನ್ನು ತಂದು 14ನೇ ದಿನ ತನಕ ಹಾಗೆ ಇಟ್ಟು ಅನಂತರ ಅದನ್ನು ವಧಿಸಿ ಸಂಜೆ ವೇಳೆಯಲ್ಲಿ ಅದನ್ನು ಮಾಡಿ ಅದರ ರಕ್ತವನ್ನು ತೆಗೆದು ಮನೆ ಬಾಗಲಿನ 2 ನಿಲುವು ಕಂಬಗಳಿಗೆ ಆ ರಕ್ತವನ್ನು ಹಚ್ಚಿ ಮತ್ತು ಮೇಲಿನ ಪಟ್ಟಿಗೂ ಅದನ್ನು ಹಚ್ಚಬೇಕು ಎಂಬುದಾಗಿ ದೇವರು ಹೇಳಿ, ಮತ್ತು ಅದೇ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಆ ರಾತ್ರಿಯಲ್ಲಿ ಅದನ್ನು ಆಚರಿಸಬೇಕಂತ ಸಾಕಷ್ಟು ವಿವರಗಳನ್ನು ದೇವರು ಕೊಟ್ಟು, ಅದನ್ನು ಬೆಂಕಿಯಲ್ಲಿ ಸುಟ್ಟೇ ತಿನ್ನಬೇಕು, ಅದನ್ನು ಕುದಿಸಿಯಾಗಲಿ ಹಸಿಯಾಗಲಿ ತಿನ್ನಬಾರದು ಎಂಬುದಾಗಿ ಹೇಳಿ, ಅದನ್ನು ನಿಧಾನವಾಗಿ ತಿನ್ನಬಾರದು, ತ್ವರೆಯಾಗಿ ಅದನ್ನು ತಿನ್ನತಕ್ಕದ್ದು. 12ನೇ ಅಧ್ಯಾಯ 11ನೇ ವಚನ. ಅವಸರವಾಗಿ ಯಾವ ರೀತಿಯಾಗಿ ಇಸ್ರಾಯೇಲರು ಐಗುಪ್ತ ದೇಶದಿಂದ ತಪ್ಪಿಸಿಕೊಂಡು ಬೇಗ, ಇಟ್ಸ್ ಗಂಭೀರ ವಿಷಯ. ಅದು ಭಾಳ ಗಂಭೀರವಾದಂಥ ದೃಶ್ಯ, ಗಂಭೀರವಾದಂಥ ಹಂತ. ಆದ ಕಾರಣ ತ್ವರೆಯಾಗಿ ಅದನ್ನು ತಲತಲಾಂತರಕ್ಕೂ ಆ ರೀತಿಯಾಗಿ ಅಭ್ಯಾಸ ಮಾಡುವಾಗ ಮಕ್ಕಳಿಗೂ ಒಂದು ಡೆಮೋ, ಮಕ್ಕಳಿಗೆ ಯಾಕೆ ಈ ರೀತಿಯಾಗಿ ನಾವು ಮಾಡಬೇಕಂತ ಹೇಳುವಾಗ ಅದನ್ನು ವಿವರಿಸಲಿಕ್ಕೆ ಅವರಿಗೆ ಆಸ್ಪದವಾಗ್ತದೆ. ಆ ರೀತಿಯಾಗಿ ದೇವರು ಹೇಳಿ, ಈ ಒಂದು ಹಬ್ಬವು ಯೆಹೋವನಿಗೋಸ್ಕರವಾಗಿ ಅಥವಾ ಯೆಹೋವನಿಗೆ, ದೇವರಿಗೆ ಹಬ್ಬ. ಜನರಿಗೆ ಹಬ್ಬ ಹೌದು, ಆದರೆ ಈ ಪಸ್ಕ ಹಬ್ಬ ದೇವರಿಗೂ ಹಬ್ಬ, ಜನರಿಗೂ ಹಬ್ಬ. ಮತ್ತು ಆ ರಾತ್ರಿ ನಾನು ಐಗುಪ್ತ ದೇಶದ ನಡುವೆ ಹಾದು ಹೋಗಿ ಮನುಷ್ಯರನ್ನಾಗಲಿ, 12ನೇ ಅಧ್ಯಾಯ 12ನೇ ವಚನ ವಿಮೋಚನಕಾಂಡ, ಮನುಷ್ಯರನ್ನಾಗಲಿ ಮತ್ತು ಪಶುಗಳನ್ನಾಗಲಿ ಚೊಚ್ಚಲಾಗಿರುವುದನ್ನೆಲ್ಲ ಸಂಹರಿಸಿ ಬಿಡುವೆನು ಅಂತ ದೇವರು ಹೇಳ್ತಾರೆ. ಮತ್ತು ಐಗುಪ್ತ ದೇಶದ ಸಮಸ್ತ ದೇವತೆಗಳಿಗೂ ಈ ರೀತಿಯಾಗಿ ಪ್ರತಿದಂಡನೆ, ಶಿಕ್ಷೆ ವಿಧಿಸುವಂಥ ದಿನ ಅದು. ಯಾಕಂದರೆ ಅವರು ನಂಬಿದ್ದು ಸೃಷ್ಟಿಯಲ್ಲಿ, ಸೃಷ್ಟಿಕರ್ತನಲ್ಲಿ ಅಲ್ಲ ಅನ್ನುವಂಥದ್ದಕ್ಕೆ ದೇವರು ಒಂದು ವ್ಯತ್ಯಾಸವನ್ನು, ಒಂದು ಶಿಕ್ಷೆಯನ್ನು, ತೀರ್ಪನ್ನು ನ್ಯಾಯಮೂರ್ತಿಯಾಗಿ ಆತನು ವಿಧಿಸಲೇಬೇಕಾಯಿತು. ವಿಮೋಚನಕಾಂಡ 12ನೇ ಅಧ್ಯಾಯದ 13ನೇ ವಚನ ನಾವು ನೋಡಿಕೊಳ್ಳುವಾಗ ದೇವರು ಹೇಳುವಂಥ ಒಂದು ಮಾತು ಏನಂದರೆ, ಯಾವ ನಷ್ಟವನ್ನು ನಾನು ಮಾಡದೆ. ಎಲ್ರಿಗೂ ನಷ್ಟ, ದೇಶಾದ್ಯಂತ ನಷ್ಟ. ಆದರೆ ದೇವರು ಹೇಳುವಂಥ ಒಂದು ಮಾತು ಏನಂತ ಹೇಳಿದ್ರೆ, ಯಾರ್ಯಾರು ನೀವು ಮನೆಗಳಲ್ಲಿ ಆ ರಕ್ತವನ್ನು, ಬಾಗಿಲಿಗೆ ಹಚ್ಚಿದ ರಕ್ತವನ್ನು ದೇವರು ನೋಡ್ತಾನಲ್ಲ, ಅವ್ರಿಗೆ ಯಾವ ಹಾನಿ ಮಾಡದೆ ಹಾದು ಹೋಗುವನು. ಐ ವಿಲ್ ಪಾಸ್ ಓವರ್ ಎಂಬುದಾಗಿ, ಪಾಸ್ ಮಾಡ್ತೇನೆ, ಮುಂದಕ್ಕೆ ದಾಟಿ ಹೋಗುವನಂತ ಹೇಳ್ಬಿಟ್ಟು ಇದು
ಜ್ಞಾಪಕಾರ್ಥಕವಾಗಿ ಮಾಡಬೇಕು. ಮೊದಲನೇ ದಿವಸ ಸಭೆ ಕೂಡಿ ಬರಬೇಕು, 7ನೇ ದಿವಸ ಸಭೆ ಕೂಡಿ ಬರಬೇಕು. ಇದರಲ್ಲಿ ಯಾವ ರೀತಿಯಿಂದಲೂ ಹುಳಿ ಇರಲೇಬಾರ್ದು. ಹುಳಿ ಯಾರಾದರೂ ಇಟ್ಕೊಂಡಿದ್ರೆ ಅಂಥವರನ್ನು ಇಸ್ರಾಯೇಲ್ರ ಮನೆತನದಿಂದ, ಗೋತ್ರದಿಂದ ತೆಗೆದು ಹಾಕಬೇಕು. ಭಾಳ ಸ್ಟ್ರಿಕ್ಟಾಗಿ ಆ ವಿಷಯದಲ್ಲಿ ದೇವರು ಹೇಳಿದರು. ಮತ್ತು ಆ ದಿನವನ್ನು ಆಚರಿಸುವಾಗ ಆ ದಿವಸಗಳಲ್ಲಿ ಏನು ಮಾಡಬೇಕು, ಒಂದು ಕೆಲಸ ಕೂಡ ಮಾಡಬಾರ್ದು ಎಂಬುದಾಗಿ. ಯಾವ ಕೆಲಸವನ್ನು ನೀವು ಮಾಡಕೂಡದು. 12ನೇ ಅಧ್ಯಾಯ 16ನೇ ವಚನದಲ್ಲಿ ಆ ರೀತಿಯಾಗಿ ಆ ಮಾತನ್ನು ಹೇಳಿಬಿಟ್ಟು ಅನಂತರ ಯಾವ ರೀತಿಯಾಗಿ ಯಾವುದರಲ್ಲಿ ಆ ರಕ್ತ ಹಚ್ಚಬೇಕನ್ನುವಂಥ ವಿವರಣೆ ಹಿಸೋಪ್ ಗಿಡದ ಮುಖಾಂತರವಾಗಿ ಗಿಡದ ಬರಲನ್ನು ತಕ್ಕೊಂಡು ಅದನ್ನು ಒಂದು ಬ್ರಷ್ ಥರ ಮಾಡಿ ಆ ಬಾಟ್ಲಿನಲ್ಲಿ ಇರುವಂಥ ರಕ್ತವನ್ನು ಹಚ್ಚಿ ನಿಲುವು ಪಟ್ಟಿಗಳಿಗೆ, ಕಂಬಗಳಿಗೂ ಮತ್ತು ಮನೆಯ ಬಾಗಿಲಿನ ಮೇಲ್ಭಾಗಕ್ಕೂ ಹಚ್ಚಬೇಕಂತ ಹೇಳ್ಬಿಟ್ಟು. ಮತ್ತು ಇಂಥ ಒಂದು ಮಾತನ್ನು ದೇವರು ಹೇಳಿಬಿಟ್ಟು ಮುಂದೆ ಇದನ್ನೆಲ್ಲ ಯಾಕೆ ಮಾಡ್ತಿದ್ದೇವೆ ಅಂತ ಹೇಳಿದರೆ ನಿಮ್ಮ ಮಕ್ಕಳಿಗೂ ಇದನ್ನು ಹೇಳ್ರಿ ಎಂಬುದಾಗಿ ದೇವರು ಹೇಳ್ತಾನೆ. ಇದನ್ನೆಲ್ಲ ಹೇಳಿದ ತಕ್ಷಣ ಜನರ ಪ್ರತಿಕ್ರಿಯೆ ಏನಾಗಿತ್ತಂತ ನೋಡುವಾಗ ವಿಮೋಚನ ಕಾಂಡ 12ನೇ ಅಧ್ಯಾಯ 28ನೇ ವಚನ, ಜನರು ತಲೆಬಾಗಿ ದೇವರಿಗೆ ಆರಾಧನೆ ಮಾಡ್ತಾರೆ. ಬರೀ ಮಾತಷ್ಟೇ ಮೋಶೆ ಹೇಳಿದ್ದು. ಆ ಮಾತನ್ನು, ವಾಕ್ಯವನ್ನು ದೇವರಿಂದ ಕೇಳಿಸ್ಕೊಂಡು ದೇವರ ವಾಕ್ಯವನ್ನು ದೇವ ಜನರಿಗೆ ಹೇಳಿದಾಗ ಲಕ್ಷಾಂತರ ಜನರು ಇದ್ದರು. ಆವತ್ತಿನ ದಿವಸ ಲಕ್ಷಾಂತರ ಜನರು ಕೂತ್ಕೊಂಡಿದ್ದಾಗ ಯಾವ ಮೈಕ್ ಇಲ್ಲದೆ ಆಶ್ಚರ್ಯವಾದ ರೀತಿಯಲ್ಲಿ ಲಕ್ಷಾಂತರ ಜನರಿಗೆ ಮೋಶೆ ಈ ಮಾತನ್ನು ಹೇಳಿದಾಗ ಅವರೆಲ್ಲರೂ ಲಕ್ಷಾಂತರ ಜನರು, ನನ್ನ ಲೆಕ್ಕದಲ್ಲಿ ಅಂದಾಜು ಸುಮಾರು 30 ಲಕ್ಷ ಜನರು ಇದ್ದರು ಎಂಬುದಾಗಿ ನನ್ನ ಅನಿಸುವಿಕೆ. ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು, ಅದರ ಲೆಕ್ಕ ನಾನು ಸದ್ಯದಲ್ಲಿ ಕೊಡ್ತೇನೆ. 30 ಲಕ್ಷ ಸುಮಾರು ಜನರು ಅಲ್ಲಿ ದೇವಾರಾಧನೆ ಮಾಡಿದರು, ತಲೆಬಾಗಿದ್ರು, ದೇವರ ವಾಕ್ಯವನ್ನು ಕೇಳಿಸ್ಕೊಂಡ್ರು. ಈಗ ವಿಮೋಚನ ಕಾಂಡ 12ನೇ ಅಧ್ಯಾಯದ 2ನೇ ಭಾಗ, ಅದು 29ರಿಂದ 51 ವಚನಗಳ ವರೆಗೆ ಇರುವಂಥ ವಾಕ್ಯ ಭಾಗ. ಮಧ್ಯರಾತ್ರಿ, ಆ ಪಸ್ಕ ಆಚರಿಸಿದಂಥ ಮಧ್ಯರಾತ್ರಿ, ಮಿಡ್ನೈಟ್ ಏನಾಯಿತು? ಮಧ್ಯರಾತ್ರಿಯಲ್ಲಿ ಯೆಹೋವನು ಸಿಂಹಾಸನದಲ್ಲಿ ಕೂತಿದ್ದ ಫರೋಹನ ಚೊಚ್ಚಲ ಮಗನನ್ನು, ಎಲ್ಡೆಸ್ಟ್ ಸನ್, ಮೊದಲನೇ ಮಗ, ಮೊದಲು ಹುಟ್ಟಿದ ಗಂಡು ಮಗುವನ್ನು ಹಿಡಿದು ಅರಮನೆಯಿಂದ ಸೆರೆಮನೆಯಲ್ಲಿದ್ದ ಖೈದಿಯ ಚೊಚ್ಚಲ ಮಗನವರೆಗೆ ಐಗುಪ್ತ ಜನರಲ್ಲಿ ಪ್ರತಿಯೊಂದು ಚೊಚ್ಚಲು ಮಗನನ್ನು ದೇವರು ಏನು ಮಾಡಿದನು? ಸಂಹಾರ ಮಾಡಿದನು. ಅರಮನೆಯಲ್ಲಿರುವಂಥ ಫರೋಹನ ಮಗನು ಮೊದಲುಗೊಂಡು ಸೆರೆಮನೆಯಲ್ಲಿರುವಂಥ ಸಾಮಾನ್ಯನಾದಂಥ ಒಬ್ಬ ಖೈದಿಯ ಬಂಧನದಲ್ಲಿದ್ದಂಥ ವ್ಯಕ್ತಿಯ ಮಗನು ಅಷ್ಟೇ ಅಲ್ಲ, ದನಕುರಿಗಳಲ್ಲಿ, ಪಶುಗಳಲ್ಲಿ ಚೊಚ್ಚಲಾಗಿರುವಂಥದ್ದೆಲ್ಲವನ್ನು ದೇವರು ಆ ರಾತ್ರಿ ಸಂಹಾರ ಮಾಡಿದನು. ಮತ್ತು ಇದನ್ನು ಕೇಳಿದಾಗ ನಮಗೆ ಯಾಕೆ ಹೀಗೆ ಮಾಡಿದರು ದೇವರು ಅಂತ ಕೆಲವರಿಗೆ ಅನಿಸ್ಬೋದು. ದೇವರು ಸರ್ವಶಕ್ತನು, ದೇವರು ಸೃಷ್ಟಿಕರ್ತನು, ದೇವರು ನ್ಯಾಯವಂತನು. ಸರ್ವಶಕ್ತನಾದ ದೇವರು ಏನು ಬೇಕಾದರೂ ಮಾಡ್ತಾನೆ. ಸೃಷ್ಟಿಕರ್ತನಾದ ದೇವರಿಗೆ ಏನು ಮಾಡಲಿಕ್ಕೂ ಹಕ್ಕಿದೆ. ಅದೇ ಸಂದರ್ಭದಲ್ಲಿ ನ್ಯಾಯವಂತನಾದ ದೇವರು ನ್ಯಾಯವನ್ನೇ ಹೊರತು ಅನ್ಯಾಯವನ್ನು ಮಾಡೋದಿಲ್ಲ. ಮತ್ತು ಮುಂದಾಗಿ ವಾರ್ನಿಂಗ್ ಬೇರೆ ಕೊಟ್ಟಿದ್ದನು. ಇದನ್ನು ನಾನು ನಿಮಗೋಸ್ಕರವಾಗಿ ಓದ್ತೇನೆ, ಕೇಳಿಸ್ಕೊಳ್ರಿ. ಅದೇನೆಂದರೆ ವಿಮೋಚನ ಕಾಂಡ 12ನೇ ಅಧ್ಯಾಯದಲ್ಲಿ 29-30 ವಚನಗಳಲ್ಲಿ, ಆದ ರಾತ್ರಿಯಲ್ಲಿ ಫರೋಹನು ಅವನ ಪರಿವಾರದವರು ಐಗುಪ್ತರೆಲ್ಲರೂ ಎದ್ದು ನೋಡಲಾಗಿ
ಶವವಿಲ್ಲದ ಮನೆಯೊಂದು ಇರಲಿಲ್ಲ. ಕೆಲವರು ಈ ಮಾತನ್ನು ಸೀರಿಯಸ್ ಆಗಿ ತೆಗೆದುಕೊಂಡ್ರು, ಕೆಲವರು ಈ ಮಾತುಗಳನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಿಲ್ಲ. ಅವರಲ್ಲಿ ಕೂಡ ವ್ಯತ್ಯಾಸವಾದದ್ದು ಸ್ವಲ್ಪ ಊಹಿಸ್ಕೊಳ್ಬೋದು. ಒಂದು ವೇಳೆ ಅವರು ದೇವರ ನಿಯಮವನ್ನು ಪಾಲಿಸಿದ್ದಲ್ಲಿ ಅವರಿಗೆ ಒಂದು ಬಿಡುಗಡೆ. ಒಂದು ವೇಳೆ ಇಸ್ರಾಯೇಲರಲ್ಲಿ ಕೂಡ ಯಾರೋ ನಾನು ಯಾಕೆ ರಕ್ತ ಹಚ್ಚಬೇಕೆಂಬುದಾಗಿದ್ದರೆ ಅವರಲ್ಲಿ ಕೂಡ ಒಂದು ವೇಳೆ ಐಗುಪ್ತರಿಗಾದಂಥ ಶಿಕ್ಷೆ ಆಗ್ತಿತ್ತು. ಮತ್ತು ಇದಕ್ಕೆ ಅವರ ಒಳ್ಳೆ ಕಾರ್ಯ ಸುಕೃತ್ಯ ಆಧಾರವಾಗಿರಲಿಲ್ಲ. ಯಾಕಂದರೆ ಮನೆ ಒಳಗಿದ್ದಂಥವ್ರು ಎಲ್ಲರೂ ಭಕ್ತಿವಂತರಲ್ಲ. ಇಸ್ರಾಯೇಲರು ಎಲ್ಲರೂ ಕೂಡ ದೇವ ಭಕ್ತಿವಂತರಾಗಿರಲಿಲ್ಲ. ಅವರು ಗೊಣಗುಟ್ಟುವಂಥವ್ರಾಗಿದ್ದರು. ಆದರೆ ಕಾಪಾಡಿದ್ದು, ರಕ್ಷಿಸಿದ್ದು ರಕ್ತ, ಅವರ ಕೃತ್ಯ ಅಲ್ಲ. ಕಾಪಾಡಿದ್ದು ಅವರ ನಂಬಿಕೆ, ರಕ್ತದಲ್ಲಿ ಅವರಿಗಿದ್ದಂಥ ನಂಬಿಕೆ. ಆದರೆ ಅದೇ ರೀತಿಯಾಗಿ ಇವತ್ತಿಗೂ ನಮ್ಮನ್ನು ರಕ್ಷಿಸುವಂಥದ್ದು ಯೇಸು ಕ್ರಿಸ್ತನ ರಕ್ತ ಎಂಬುದಾಗಿ ಸೂಚಿಸುವಂಥ ಸಂಗತಿ ವಿಮೋಚನಕಾಂಡ 12ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 30ರಿಂದ ಇರುವಂಥ ವಾಕ್ಯ ಭಾಗಗಳಲ್ಲಿ ಶವವಿಲ್ಲದಂಥ ಮನೆ ಒಂದೂ ಇರಲಿಲ್ಲ. ಪ್ರತಿ ಮನೆಯಲ್ಲಿ ಅವತ್ತಿನ ದಿವಸ ಗೋಳಾಟ, ವಿಷಾದಕರವಾದದ್ದು. ದೇವರು ಮಾಡುವಂಥದ್ದೆಲ್ಲ ನ್ಯಾಯ. ದೇವರು ಮುಂಚಿತವಾಗಿ ವಾರ್ನಿಂಗ್ ಕೊಟ್ಟು ಅದನ್ನು ಮಾಡ್ದ. ಅಷ್ಟೇ ಅಲ್ಲದೆ ದೇವರು ಪ್ರಾಣ ಕೊಡಲಿಕ್ಕೂ ಪ್ರಾಣ ತೆಗೆದುಕೊಳ್ಳೋದಕ್ಕೂ ಆತನಿಗೆ ಹಕ್ಕಿದೆ. ಆತನೇ ಪುನರುತ್ಥಾನವೂ ಜೀವವೂ ಆಗಿದ್ದಾನೆ. ಸರಿ, ಆ ನಂತರ ಏನಾಯಿತು? ಫರೋಹನು ಇದನ್ನೆಲ್ಲ ನೋಡಿದ ಮೇಲೆ ಆ ರಾತ್ರಿಯಲ್ಲೇ, ಲೇಟ್ ಮಾಡಲಿಲ್ಲ ಫರೋಹನು, ಆ ರಾತ್ರಿಯಲ್ಲೇ ಮೋಶೆ ಆರೋನರನ್ನು ಕರೆಸಿ, ನೀವು ಇಸ್ರಾಯೇಲರು ಹೋಗಿ ಆರಾಧನೆ ಮಾಡಿರಿ. ನೋಡಿ, ಇಷ್ಟೆಲ್ಲ ಆದಮೇಲೆ ಕೂಡ ಟೊಂದು ಯಾಕೆ ಬೇಕಾಗಿತ್ತು ಅನ್ನಿಸ್ತದೆ ನಮಗೆ. ಆರಾಧನೆ ನೀವು ಹೋಗಿ ಮಾಡಿರಿ. ಆರಾಧನೆಗೋಸ್ಕರವಾಗಿ ಇಷ್ಟೆಲ್ಲ ಆಗಿತ್ತು. ಪ್ರತಿ ಮನೆಗಳಲ್ಲಿ ಸಾವು, ಪ್ರತಿ ಚೊಚ್ಚಲಾದಂಥ ಕುರಿದನಗಳು ಅಲ್ಲಿ ಕೂಡ ಸಾವು, ದೇಶಾದ್ಯಂತ ಸಾವು, ದೇಶಾದ್ಯಂತ ದೊಡ್ಡ ಗೋಳಾಟ. ಅದರ ನಡುವೆ ಈಗ ಫರೋಹನ್ ಹೇಳ್ತಾನೆ, ಹೋಗಿ ಆರಾಧನೆ ನೀವು ಮಾಡಿರಿ, ಗೋ ಆ್ಯಂಡ್ ವರ್ಷಿಪ್. ಅಷ್ಟೇ ಅಲ್ಲ, ಇನ್ನೊಂದು ಮಾತನ್ನು ಕೂಡ ಫರೋಹನ್ ಹೇಳ್ತಾನೆ. ಅದೇ 12ನೇ ಅಧ್ಯಾಯದ 33ನೇ ವಚನದಲ್ಲಿ, ನನ್ನ ಹಿತಕ್ಕಾಗಿಯೂ ಪ್ರಾರ್ಥನೆ ಮಾಡಿರಿ, ದೇವ್ರ ಹತ್ರ ಪ್ರೇಯರ್ ಮಾಡಿರಿ, ನೀವು ಆರಾಧನೆ ಮಾಡಿರಿ, ನನಗೆ ಪ್ರೇಯರ್ ಮಾಡಿರಿ ಎಂಬುದಾಗಿ ಅವನು ಹೇಳ್ತಾನೆ. ಹೇಳಿದ ಮೇಲೆ ಅವರು ಈಗಾಗಲೇ ಮೋಶೆ ಹೇಳಿದಂತೆ ಇಸ್ರಾಯೇಲರ ಎಲ್ಲರ ಕಡೆಯಲ್ಲಿ ಬೆಳ್ಳಿ, ಬಂಗಾರ, ವಸ್ತ್ರ ಅವೆಲ್ಲ ತಗೊಳ್ತಾರೆ. ಯಾಕಂದರೆ ದೇವರು ಅವರಿಗೆ ದಯೆ ಸಿಕ್ಕುವಂತೆ ಮಾಡಿದ್ದರಿಂದ ಯಾರೂ ಕೂಡ ಕೊಡೋದಿಲ್ಲ ಎಂಬುದಾಗಿ ಹೇಳಲಿಲ್ಲ. ಹಾಗಾದರೆ ದೇವರ ದಯೆ ನಮಗೆ ಸಿಕ್ಕುವುದಾದರೆ ಜನರಿಂದ ನಮಗೆ ಏನು ನಾವು ಅಪೇಕ್ಷಿಸಿದ್ದೇವೋ ಅದನ್ನು ದೇವರು ಕೊಡ್ತಾನೆ, ಅಥವಾ ದೇವರು ಏನು ಅಪೇಕ್ಷಿಸ್ತಾನೋ ನಮ್ಮ ವಿಷಯದಲ್ಲಿ ಅದು ನಮಗೆ ಕೊಡ್ತಾನೆ. ಒಂದು ವೇಳೆ ಏನೋ ನಿಮಗೆ ಕೆಲಸ ಆಗಬೇಕು, ಏನೋ ಒಂದು ಮಾರಾಟ ಆಗಬೇಕು, ಏನೋ ನಿಮ್ಮ ಇಷ್ಟಾರ್ಥ ನೆರವೇರಬೇಕು, ಅದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ದೇವರ ದಯೆ. ಸ್ವಾಮಿ, ನಿನ್ನ ದಯೆ ನಮ್ಮ ಮೇಲೆ ಇರಲಿ, ಇಂತಿಂಥ ಕೆಲಸ ಆಗಲಿ, ಇಂತಿಂಥ ಆಶೆ ನೆರವೇರಲಿ ಎಂಬುದಾಗಿ ಹೇಳುವಂಥದ್ರಲ್ಲಿ ತಪ್ಪೇನಿಲ್ಲ. ಹೀಗೆ ಇಸ್ರಾಯೇಲರು ರಮ್ಸೇಸ್ ಪಟ್ಟಣದಿಂದ ಹೊರಟು ಸುಕ್ಕೋತಿಗೆ ಬಂದರು. ಹೆಂಗಸರು ಮಕ್ಕಳು ಅಲ್ಲದೆ ಅವರ ಕಾಲ್ಬಲವೇ ಸುಮಾರು, ಅಂದರೆ ಗಂಡಸರು ಎಷ್ಟು ಜನ ಇದ್ರಂದರೆ 6 ಲಕ್ಷ ಜನರಿದ್ದರಂತೆ. ವಿಮೋಚನಕಾಂಡ 12ನೇ ಅಧ್ಯಾಯದ 37ನೇ ವಚನದಲ್ಲಿ 6 ಲಕ್ಷ ಜನರಿದ್ದರು ಗಂಡಸರು. 38ನೇ ವಚನದಲ್ಲಿ ಬಹುಜನರು ಕೂಡ ಅನ್ಯ ಜನರು ಅವರನ್ನು ಹಿಂಬಾಲಿಸಿದರು. 6 ಲಕ್ಷ ಗಂಡಸರು ಪ್ಲಸ್ 6 ಲಕ್ಷ ಹೆಂಗಸರು, 12 ಲಕ್ಷ ಮಕ್ಕಳು, 6 + 6 + 12 24 ಲಕ್ಷ. ಲೇವಿಯರನ್ನು ದೇವರು ಎಣಿಸ್ಬೇಡ ಅಂತ ಹೇಳಿದ, ಅವರು ಒಂದು 2 ಲಕ್ಷ ಅಂತ ಇಟ್ಕೊಳ್ಳೋಣ. 6 + 6 + 12 24 ಲಕ್ಷ ಪ್ಲಸ್ 2 ಲೇವಿಯರು 2 ಲಕ್ಷ 26 ಲಕ್ಷ ಪ್ಲಸ್ ಬಹು ಜನರು
ಅನ್ಯರು ಕೂಡ ಬಹುಮಂದಿ ಅನ್ಯರು 38ನೇ ವಚನ ವಿಮೋಚನ ಕಾಂಡ 12ನೇ ಅಧ್ಯಾಯ. ಬಹು ಜನರು ಅಂತ ಹೇಳಿದರೆ ಈಗಾಗಲೇ 24-26 ಲಕ್ಷ ಜನರು ಇದ್ರೆ ಅದರಲ್ಲಿ ಒಂದು 4 ಲಕ್ಷ ಸೇರಿಸ್ಬಿಡೋಣ ಅಂದಾಜಿದು. ಹಾಗಾದರೆ 30 ಲಕ್ಷಕ್ಕಿಂತಲೂ ಹೆಚ್ಚು ಜನರು ಇದ್ದರು. ಅತ್ಯಂತ ಭೂಲೋಕದಲ್ಲಿ ಅತ್ಯಂತ ದೊಡ್ಡ ಚರ್ಚ್, ಭೂಲೋಕದಲ್ಲಿ ಅತ್ಯಂತ ದೊಡ್ಡ ಸಭೆಯನ್ನು ದೊಡ್ಡ ಪಾಸ್ಟರ್ ಆಗಿರುವಂಥ ಮೋಶೆ ಮತ್ತು ಆರೋನ್ರು ಅಸಿಸ್ಟೆಂಟ್ ಪಾಸ್ಟ್ರು ಸೇರಿಬಿಟ್ಟು ಅಣ್ಣ ತಮ್ಮ ಇಬ್ಬರು ನಡೆಸ್ತಾ ಇದ್ದಾರೆ. ಕುಟುಂಬದವರು ಒಂದು ಸೇವೆಯನ್ನು ನಡೆಸೋದ್ರಲ್ಲಿ ತಪ್ಪೇನಿಲ್ಲ, ಆ ರೀತಿಯಾಗಿ ಅವರು ಮಾಡಿದರು. ಮತ್ತು ಆ ರೀತಿಯಾಗಿ ಅವರೆಲ್ಲರೂ ಹೋಗ್ತಾ ಇದ್ದಾಗ ಎಷ್ಟು ವರ್ಷಗಳಾದ ಮೇಲೆ ಹೋದರು ಎಂಬಂಥ ಮಾತನ್ನು ನಾವು ನೋಡುವಾಗ 12ನೇ ಅಧ್ಯಾಯ ವಿಮೋಚನ ಕಾಂಡ 40ನೇ ವಚನದಲ್ಲಿ ನಾವು ನೋಡುವಾಗ, ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ ವಾಸವಾಗಿದ್ದದ್ದು 430 ವರ್ಷಗಳು. 430 ವರ್ಷಗಳಾದ ಮೇಲೆ ಅವರು ಅಲ್ಲಿಂದ ಹೊರಟು ಹೋದರು ಎಂಬುದಾಗಿ. ಅದಾದ ನಂತರ ಪಸ್ಕ ಹಬ್ಬವನ್ನು ಯಾರ್ಯಾರು ಆಚರಿಸಬೇಕು, ಹೇಗೆ ಆಚರಿಸಬೇಕು, ಅನ್ಯನು ಆಚರಿಸಬಾರ್ದು. ಒಂದು ವೇಳೆ ಅನ್ಯನು ಆಚರಿಸುವುದಾದರೆ ಸುನ್ನತಿ ಮಾಡಿಸ್ಕೊಂಡು ಆಚರಿಸಬೇಕು ಎಂಬುದಾಗೆಲ್ಲ ಕರ್ತನು ಮತ್ತೊಂದು ಆವೃತ್ತಿ ಅವರಿಗೆ ವಿಧಿಸ್ತಾನೆ. ಒಂದೇ ವಿಧಿ, ಅನ್ಯರಿಗೂ ಒಂದೇ ವಿಧಿ, ದೇವಜನರಿಗೂ ಒಂದೇ ವಿಧಿ. ಈ ರೀತಿಯಾಗಿ ಮುಗಿಯುವಂಥದ್ದು ವಿಮೋಚನ ಕಾಂಡ 12ನೇ ಅಧ್ಯಾಯ. 13ನೇ ಅಧ್ಯಾಯ ಹಾಗೆ ಮುಂದುವರಿಯುವುದಾದರೆ ಇನ್ನಷ್ಟು ವಿಷಯಗಳು ದೇವರು ನಮಗೆ ಕಲಿಸಿಕೊಡ್ಲಿಕ್ಕಿದ್ದಾನೆ, ಇನ್ನಷ್ಟು ಸಂಗತಿಗಳನ್ನು ಮಾಹಿತಿಗಳನ್ನು ನಾವು ಕಲೀಲಿಕ್ಕಿದ್ದೇವೆ. ದೇವರ ವಾಕ್ಯದಿಂದ ಹಾಗೆ ಕಂಟಿನ್ಯೂ ಆಗ್ತಾ ಇದೆ. 12ನೇ ಅಧ್ಯಾಯವನ್ನು 2 ಭಾಗವಾಗಿ ನಾವು ವಿಭಾಗಿಸಿ ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ನಮಗೆ ಕೃಪೆ ಕೊಟ್ಟಿದ್ದಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 12. And it came to pass that at midnight the Lord smote all the firstborn in the land of Egypt, from the firstborn of Pharaoh that sat on his throne, unto the firstborn of the captive that was in the dungeon, and all the firstborn of cattle. And Pharaoh rose up in the night, he and all his servants, and all the Egyptians, and there was a great cry in Egypt, for there was not a house where there was not one dead. And he called for Moses and Aaron by night, and said, Rise up, and get you forth from among my people, both ye and the children of Israel, and go, serve the Lord as ye have said. Also take your flocks and your herds, as ye have said, and be gone, and bless me also. And the Egyptians were urgent upon the people, that they might send them out of the land in haste, for they said, We be all dead men. And the people took their dough before it was leavened, their kneading troughs being bound up in their clothes upon their shoulders. And the children of Israel did according to the word of Moses, and they borrowed of the Egyptians jewels of silver and jewels of gold and raiment. And the Lord gave the people favor in the sight of the Egyptians, so that they lent unto them such things as they required. And they spoiled the Egyptians. And the children of Israel journeyed from Ramses to Succoth, about 600,000 on foot that were men, beside children. And a mixed multitude went up also with them, and flocks and herds, even very much cattle. And they baked unleavened cakes of the dough which they brought forth out of Egypt, for it was not leavened, because they were thrust out of Egypt, and could not tarry, neither had they prepared for themselves any victual. Now the sojourning of the children of Israel who dwelt in Egypt was 430 years. And it came to pass at the end of the 430 years, even the selfsame day it came to pass, that all the hosts of the Lord went out from the land of Egypt. It is a night to be much observed unto the Lord for bringing them out from the land of Egypt. This is that night of the Lord to be observed of all the children of Israel in their generations. And the Lord said unto Moses and Aaron, This is the ordinance of the Passover. There shall no stranger eat thereof, but every man's servant that is bought for money, when thou hast circumcised him, then shall he eat thereof. A foreigner and an hired servant shall not eat thereof. In one house shall it be eaten. Thou shalt not carry forth aught of the fresh abroad out of the house, neither shall ye break a bone thereof.
All the congregation of Israel shall keep it. And when a stranger shall sojourn with thee, and will keep the Passover to the Lord, let all his males be circumcised, and then let him come near and keep it. And he shall be as one that is born in the land, for no uncircumcised person shall eat thereof. One law shall be to him that is homeborn, and unto the stranger that sojourneth among you. Thus did all the children of Israel, as the Lord commanded Moses and Aaron, so did they. And it came to pass, the selfsame day, that the Lord did bring the children of Israel out of the land of Egypt by their armies.